ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ಇವತ್ತು ನಾನು ಒಂದು ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ತುಂಬ ಲಾಂಗ್ ಅಲ್ಲ ಫ್ರೆಂಡ್ಸ್, ಯಾಕೆಂದರೆ ಇದು ವರ್ಕ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು. ಬಟ್ ನಾನು ಇಷ್ಟು ಸ್ವಲ್ಪ ಎಮರ್ಜೆನ್ಸಿ ಮಾಡಿರೋದ್ರಿಂದ ಈ ವರ್ಕ್ನ ನಂಗೆ ಶೇರ್ ಮಾಡೋಕ್ಕಾಗಲಿಲ್ಲ. ಒಂದು ವಿಡಿಯೋ ಮಾಡುವಾಗ ನೀವು ಹೇಳ್ಬೋದು ವಿಡಿಯೋ ಮಾಡೋಕ್ಕೆ ಅಂತ ಕೇಳ್ತೀರಾ, ಬಟ್ ನಾವು ಎಮರ್ಜೆನ್ಸಿ ಮಾಡುವಾಗ ವಿಡಿಯೋನ ಟ್ರೈಪೋಡಿಗೆ ಹಾಕಿ ಆ ಟ್ರೈಪೋಡಿಂದ ಕೆಲವೊಂದು ಟೈಮಲ್ಲಿ ಅದನ್ನು ಆಫ್ ಮಾಡ್ಕೋಬೇಕಾಗಿರುತ್ತೆ. ಕೆಲವೊಂದು ಟೈಮಲ್ಲಿ ಕಸ್ಟಮರ್ ಬರ್ತಿರ್ತಾರೆ, ಹಿಂಗೆ ಪ್ರಾಬ್ಲಮ್ ಆಗುತ್ತೆ. ವಿಡಿಯೋ ಮಾಡೋದು ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ಎಡಿಟ್ ಮಾಡೋದು, ವಿಡಿಯೋ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡೋದು ತುಂಬಾ ಟೈಮ್ ಹಿಡಿಯುತ್ತೆ. ನೀವು ಈಸಿ ಅಂತ ಅಂದ್ಕೊಬೋದು. ಹಾಗಾಗಿ ಇದು ನೋಡಿ, ಡಿಸೈನ್ ಈ ಥರ ಇದೆ. ಇದು ರೀಸನಬಲ್ ರೇಟು ಫ್ರೆಂಡ್ಸ್. ಇದು ನಾನು ಫೋನ್ ನಂಬರ್ನ ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ನನ್ನ ಹತ್ರ ಫೋನ್ ಮಾಡಿ. ನಾನು ಇದ್ರ ಡೀಟೇಲ್ಸ್ ಎಲ್ಲ ಹೇಳ್ತೀನಿ, ಎಷ್ಟು ಅಮೌಂಟು ಏನು ಎತ್ತ ಅಂತ. ತುಂಬ ಕಡಿಮೆ ಇದು. ಹಾಗಾಗಿ ಸ್ವಲ್ಪ ನಾನು ರಿಯಲ್ ಆಗೇ ಮಾತಾಡಿದೆ, ಬಟ್ ಸ್ವಲ್ಪ ಡಿಸ್ಟರ್ಬೆನ್ಸಲ್ಲಿ ಪಕ್ಕದಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು, ಸ್ವಲ್ಪ ಸಾಂಗ್ ಎಲ್ಲ ಹಾಕಿದ್ರು, ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸ್ಲೀವ್ಸಿಗೆ ಈ ಥರ ಸ್ಲೀವ್ಸು ನೋಡಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇವ್ರದ್ದು ನಿಮಗೆ ಹತ್ರಕ್ಕೆ ಸಿಂಪಲಾಗಿ ಬರೀ ಇದಕ್ಕೆ ನಾನು ಯಾವ ಸ್ಟೋನ್ಸು, ಬೀಡ್ಸು ಅಥವಾ ಬಾಲ್ ಚೈನ್, ಸ್ಟೋನ್ ಚೈನ್ ಏನೂ ಆ್ಯಡ್ ಮಾಡಿಲ್ಲ. ಬರೀ ದಾರದಲ್ಲಿ ಮಾಡಿರೋವಂಥದ್ದು. ಅವರು ಕೊಟ್ಟಿರೋವಂಥ ಪಿಕ್ಚರ್ನ ನಾನು ನೋಡಿ ಮಾಡಿರೋವಂಥ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಅವ್ರು ಯಾವ ಥರ ಹೇಳಿದ್ರು ಅದೇ ಥರ ಬಂದಿದೆ ಡಿಸೈನು. ಹಂಗಾಗಿ ಸೆಂಟರ್ಗೆ ಈ ಥರ ಇಟ್ಟು ನಾನು ಅದಕ್ಕೆ ಎಲ್ಲ ಬುಟ್ಟ ಹೈಲೈಟ್ ಮಾಡಿದ್ದೀನಿ. ಅದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಯಾರಿ ಬಂದುಬಿಟ್ಟು ಒಂಥರ ಮೆರೂನ್ ಪಿಂಕ್ ಶೇಡಲ್ಲಿತ್ತು. ಈಗ ನಾನು ಏನು ದಾರ ಯೂಸ್ ಮಾಡಿದ್ದೀನಿ, ಸ್ಯಾರಿ ಅದೇ ಕಲರ್ ಇತ್ತು ನೋಡಿ. ಕರೆಕ್ಟಾಗಿ ಈ ಥರ ನಾನು ಡಿಸೈನ್ನ ಮಾಡಿದ್ದೀನಿ. ಓಕೆನಾ, ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಲೋ ಪ್ರೈಸ್ ಅಂತ ಕೂಡ ಹೇಳ್ಬೋದು ಇದನ್ನ. ಆದರೆ ಲುಕ್ಕು ನೋಡೋಕ್ಕೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಹಂಗಾಗಿ ಈ ವಿಡಿಯೋನ ಶೇರ್ನ ಮಾಡ್ಕೊಂಡಿರಲಿಲ್ಲ. ಈ ವಿಡಿಯೋ ತುಂಬ ಶಾರ್ಟ್ ಆಗಿರುತ್ತೆ, ಒಂದು 3 ನಿಮಿಷ, ಒಂದು 3.5 ನಿಮಿಷದ ವಿಡಿಯೋ ಆಗಿರುತ್ತೆ. ಇದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾರೆಲ್ಲ ಸಿಂಪಲ್ಲಾಗಿ ನೋಡಿ, ಎಷ್ಟು ಫ್ರಂಟ್ ಸೈಡು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ರೈಟ್ ಸೈಡು ಅಂತ ನೋಡಿ. ಈ ಥರ ನಾನು ಸ್ವಲ್ಪ ಇದು ಪಿಂಕ್ ಕಲರಲ್ಲೇ ಹೈಲೈಟ್ ಮಾಡಿದ್ದೀನಿ ನಾನು, ಮತ್ತು ಗೋಲ್ಡ್ ಕಲರ್ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಗೋಲ್ಡ್ ಎಲ್ಲ ಕಾಪರ್. ಅದು ಯಾಕೆ ಅಂದರೆ ಅದು ಕಾಪರ್ ಕಲರು ಫುಲ್ ಬಾರ್ಡರ್ ಇದ್ದಿದ್ದರಿಂದ ನಾನು ಕಾಪರ್ ಯೂಸ್ ಮಾಡಲಿಲ್ಲ. ಬರೀ ಪಿಂಕನ್ನೇ ಜಾಸ್ತಿ ಹೈಲೈಟ್ ಮಾಡಿದೆ. ಅದು ತುಂಬ ನೋಡೋಕ್ಕೆ ರಿಯಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬ ಗ್ರ್ಯಾಂಡ್ ಲುಕ್ಕು ಕೊಡ್ತಾ ಇತ್ತು ನೋಡಿ. ಈ ಥರ ಡಿಸೈನು ಇದು ಬಂದ್ಬಿಟ್ಟು ತುಂಬಾ ಲೋ ಪ್ರೈಸ್ ಅಂತ ಹೇಳ್ಬೋದು. ಅದಕ್ಕೆ ನಾನು ಇಲ್ಲಿ ರೆಡಿ ಬಂಚಸ್ಸೇ ಹಾಕ್ಬಿಟ್ಟೆ. ನನಗೆ ಅದು ಮಾಡೋಕ್ಕೂ ಟೈಮ್ ಇರಲಿಲ್ಲ, ಹಂಗಾಗಿ ರೆಡಿ ಬಂಚಸ್ ಹಾಕಿದೆ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾರಾದರೂ ನನ್ನ ಹತ್ರ ಮಾಡಿಸ್ಕೋಬೇಕು ಅನ್ನೋಂಗಿದ್ರೆ ನೀವು ಫೋನ್ ಮಾಡಿ ವಿಚಾರಿಸ್ಬೋದು. ಓಕೆನಾ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಆಲ್ರೆಡಿ ನಾನು ವಿಡಿಯೋ ಹಾಕಿ 10 ಡೇಸೇ ಆಗಿರ್ಬೋದು, ನಾನು ವೀಡಿಯೋಸ್ಗಳನ್ನೇ ಹಾಕಿರಲಿಲ್ಲ. ಯಾಕೆ ಅಂದರೆ ಪ್ರತಿಯೊಂದು ಕೆಲಸನೂ ನಾನೇ ಮಾಡಬೇಕು, ಅಂದರೆ ವರ್ಕು ನಾನೇ ಮಾಡಬೇಕು, ಮತ್ತು ಕಟ್ಟಿಂಗ್, ಸ್ಟಿಚಿಂಗ್, ಮತ್ತು ಉಕ್ಸು, ದಾರ ಎಲ್ಲ, ಕಾಜಾ, ಉಕ್ಸು, ಎಮಿಂಗು ಎಲ್ಲ ಪ್ರತಿಯೊಂದು ನಾನೇ ಮಾಡೋದ್ರಿಂದ ನಾನು ಇವಾಗ ಇದು ತಮ್ಮನೇರಿಗೆ ಒಂದು ಈ ಥರ ಫೋಟೋ ತೆಕ್ಕೋತಾ ಇದ್ದೆ, ಅದಕ್ಕೆ ಆ ಥರ ನಿಂತಿದ್ದೆ. ಹಂಗಾಗಿ ನೀವು ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಯಾವಾಗ ಟೈಮ್ ಸಿಕ್ಕುತ್ತೆ ಅಲ್ಲೇ ತುಂಬ ಲಾಂಗ್ ಆಯಿತು ಅಂದ್ಬಿಟ್ಟು ಈ ಚಿಕ್ಕ ವೀಡಿಯೋನ ಎಡಿಟ್ ಮಾಡಿ ಹಾಕಿದ್ದೀನಿ. ಆದಷ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.